ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಸರ್ಕಾರಕ್ಕೆ ಏನಾಯಿತೋ ಯಾಕೆ ಹೀಗಾಯಿತೋ ಹೇಳೋಕ್ಕಾಗ್ತಿಲ್ಲ. ಮತ್ತು 2 ವರ್ಷ ತುಂಬಿರುವ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಮಾಡಿದಂಥ ಈ ಸರ್ಕಾರ ಯಾವುದನ್ನು ಸಾಧನೆ ಅಂತ ಬೀಗ್ತಾ ಇದೆಯೋ ಅದು ಕೂಡ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟಲ್ಲಿ ಖ್ಯಾತ ಬಾಲಿವುಡ್ ತಾರೆ ತನ್ನ ಗ್ಲಾಮರ್ ನೃತ್ಯದ ಮೂಲಕ, ಮೈಮಾಟ ಸೆಳೆಯುವ ನೃತ್ಯದ ಮೂಲಕ ಕೋಟ್ಯಾಂತರ ಜನರ ಮನಸೂರೆಗೊಂಡಿರುವ ತಾರೆ ಕುಮಾರಿ ತಮನ್ನಾ ಭಾಟಿಯಾ ಅವರಿಗೆ ಈ ಸರ್ಕಾರ ಬರೋಬ್ಬರಿ 6,20,00,000 ರೂಪಾಯಿ ಹಣ ರಿಲೀಸ್ ಮಾಡಿದೆ. ಗೌರ್ಮೆಂಟ್ ಆದೇಶ. ಯಾರ ದುಡ್ಡು ಯಾರ ಸರ್ಕಾರ ನೋಡಿ, ಯಾರ ದುಡ್ಡು ಯಾರ ಸರ್ಕಾರ ನೋಡಿ 6,20,00,000 ಗೆಳೆಯರೆ ಯಾಕಾಗಿ ರಿಲೀಸ್ ಮಾಡ್ತು? ಇದು ಪ್ರಶ್ನೆ. ತಮನ್ನಾ ಭಾಟಿಯಾ ಅವರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಯಾಕಾಗಿ ರಿಲೀಸ್ ಮಾಡ್ತು? ಅದು ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಜೊತೆ ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳಲಾಗಿರುವ, ಜೊತೆಗೆ ಕೃಷ್ಣರಾಜ ಒಡೆಯರ್ ಅವರಿಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಸಂಸ್ಥೆಗೆ ರಾಯಭಾರಿಯಾಗಿ ಅವ್ರನ್ನ ನೇಮಕ ಮಾಡಿ 6,20,00,000 ರೂಪಾಯಿ ಕೊಟ್ಟಿದ್ದಾರೆ. ಕನ್ನಡದವ್ರು ಇರಲಿಲ್ವಾ? ತಮನ್ನಾ ಭಾಟಿಯಾನೇ ಬೇಕಿತ್ತ? ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಈ ಆದೇಶವನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಹೇಗೆಲ್ಲ ಸಾರ್ವಜನಿಕವಾದಂಥ ಹಣ ಒಂದು ಸರ್ಕಾರದಲ್ಲಿ ಅಂಧ ದರ್ಬಾರ್ನಲ್ಲಿ ಬಳಕೆ ಆಗುತ್ತೆ ಅನ್ನೋದಕ್ಕೆ ಇದನ್ನು ವಿಧಿ ಇಲ್ಲದೆ ಹೇಳಬೇಕಾಗುತ್ತೆ. ನಾವು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತೀವಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ಸಂಸ್ಥೆ. ಅದರಲ್ಲೂ ಮೈಸೂರು ಸ್ಯಾಂಡಲ್ಸು ಎಷ್ಟು ಜನಪ್ರಿಯ ಅಂದರೆ ದೇಶ ವಿದೇಶಗಳಲ್ಲಿ ಜನಪ್ರಿಯ. 5,000 ಕೋಟಿ ಟರ್ನ್ ಓವರ್ನ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂಥೇಳಿ MB ಪಾಟೀಲ್ ಹೇಳಿದ್ದಾರೆ. ನಷ್ಟದಲ್ಲಿರುವ ಕಾರ್ಖಾನೆ ಇದೀಗ ದೊಡ್ಡ ಮಟ್ಟದಲ್ಲಿ ಪುನಶ್ಚೇತನ ಕಂಡಿದೆ. ಎಲ್ಲವೂ ಇದೆ. ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಅದು ಬ್ರ್ಯಾಂಡ್, ಅದು ಯಾರೂ ಕೂಡ ಅದನ್ನು ಕಾಂಪೀಟ್ ಮಾಡೋಕ್ಕಾಗ್ತಿಲ್ಲ. ಅದು ಬೆಳಿಬೇಕು, ಎಲ್ಲವೂ ಸರಿ. ತಮನ್ನಾ ಭಾಟಿಯಾಗಿ 6,20,00,000 ಕೊಟ್ಟರೆ ಮೈಸೂರು ಸ್ಯಾಂಡಲ್ಸ್ ಬೆಳೆಯುತ್ತಾ? ಇಲ್ಲಿದೆ ಏನು, ಕುಮಾರಿ ತಮನ್ನಾ ಭಾಟಿಯಾ ಇವರನ್ನು 2 ವರ್ಷ 2 ದಿನಗಳ ಅವಧಿಗೆ 6,20,00,000 ವೆಚ್ಚದಲ್ಲಿ ನೇಮಕ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ 99ರ ಕಲಂ 4G ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇದನ್ನು ಕೊಟ್ಟಿದ್ದೀವಿ ಅಂತ ಸರ್ಕಾರದ ಆದೇಶದಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿ ಕಾಂತಮ್ಮ ಅನ್ನೋರು ಸೈನ್ ಮಾಡಿದ್ದಾರೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇವರಿಂದ, ಉತ್ತಮ ಗುಣಮಟ್ಟದ ಸೇವೆಯನ್ನ ತಮನ್ನಾ ಭಾಟಿಯಾ ಅವರಿಂದ ಸಮಂಜಸ ದರದಲ್ಲಿ, ನೋಡಿ ಗೌರ್ಮೆಂಟ್ ಆರ್ಡರ್ಸ್ ಹೇಗಿರುತ್ತೆ ಅಂತ. ಉತ್ತಮ ಗುಣಮಟ್ಟದ ಸೇವೆಯನ್ನು ತಮನ್ನಾ ಭಾಟಿಯಾ ಅವರಿಂದ ಸಮಂಜಸದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಇಲಾಖೆ, ಕೈಗಾರಿಕೆ ಇಲಾಖೆ ದೃಢಪಡಿಸ್ಕೋಬೇಕು. ಇದು ಆರ್ಡರ್. ಯಾವ ಮಟ್ಟಕ್ಕೆ ಬಂತು ನೋಡಿ ಪರಿಸ್ಥಿತಿ. ಸುಪ್ರಸಿದ್ಧ ನಂದಿನಿ KMFಗೆ ರಾಜ್ಕುಮಾರ್ ರಾಯಭಾರಿ, 1 ಪೈಸಾ ತಗೊಳ್ಳಿಲ್ಲ. ಪುನೀತ್ ರಾಜ್ಕುಮಾರ್ ರಾಯಭಾರಿ 1 ಪೈಸಾ ತಗೊಳ್ಳಿಲ್ಲ. ಅದನ್ನು ತನ್ನ ಜವಾಬ್ದಾರಿ, ಕನ್ನಡದ ಸಂಸ್ಥೆ, ಕನ್ನಡದ ಅಸ್ಮಿತೆ ಅನ್ನಿಸ್ಕೊಳ್ಳುವಂತಹ ಸಂಸ್ಥೆ, ಅದನ್ನು ನಾನು ಮಾಡ್ತೀನಿ ಅಂತಂದರು. ಇವ್ರೇನು ಫ್ರೀ ಮಾಡಲಿ? ಇವು ನಿಮಗೆ ಗ್ಲಾಮರೇ ಬೇಕಿದ್ರೆ ಕನ್ನಡದಲ್ಲಿ ತಾರೆ ಇರಲಿಲ್ವಾ? ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ತಾರೆ ಇರಲಿಲ್ವಾ? ವೈ ತಮನ್ನಾ ಭಾಟಿಯಾ ಅವರೇ ಯಾಕೆ ಈ ಸೋಪಿಗೋಸ್ಕರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಸ್ಥಾಪಿಸಿದ ಸಂಸ್ಥೆಗೆ ತಮನ್ನಾ ಭಾಟಿಯಾ ಯಾಕೆ? ಇನ್ನು ಮುಂದೆ ಯಾರು ಬೇಕಿರೋ ಮಾಡಬೇಕು. BDA ಸೈಟ್ಗಳನ್ನು ಉತ್ತರ ಭಾರತದಿಂದ ಬರೋರಿಗೆ ದೊಡ್ಡ ಮಟ್ಟದಲ್ಲಿ ಅಪಾರ್ಟ್ಮೆಂಟ್ಸನ್ನು ಮಾರಬೇಕು ಅಂಥೇಳಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸನ್ನಿ ಲಿಯೋನ್ ಅವರಿಗೆ 10 ಕೋಟಿ, ಆಮೇಲೆ ಇನ್ನೊಂದು ಯಾವುದೋ ಸಂಸ್ಥೆಗೆ ಯಾರೋ ಇನ್ನೊಬ್ರು ಏನೋ ಮಾಡೋದಕ್ಕೆ ಇನ್ನೊಂದು ಹೌಸಿಂಗ್ ಬೋರ್ಡ್ಗೆ ಮತ್ತೊಬ್ರು ತಾರೆ, ಅವರಿಗೆ ಒಂದಿಷ್ಟು ಹಣ. ಹಿಂಗೆ ಬಜೆಟಲ್ಲಿ 100 ಕೋಟಿ ರೂಪಾಯಿ ಬಾಲಿವುಡ್ ತಾರೆಯರಿಗೆ ಅಂತ ಇಟ್ಟುಬಿಡ್ಲಿ, ಬೇಡ ಅಂದವ್ರು ಯಾರು? ಇದು ಈ ಒಂದು ಗೌರ್ಮೆಂಟ್ ನಡೆಸೋ ರೀತಿನ. ಇಲ್ಲಿ ಒಂದು ಸಿಸ್ಟಮಲ್ಲಿ ಅಂಬಾಸಿಡ್ರು, ಅದಕ್ಕೆ ರಾಯಭಾರಿ ಅಂತಿರ್ತಾರೆ. ಒಂದು ಪ್ರಾಡಕ್ಟ್ ಮೂವ್ ಮಾಡ್ಬೇಕಾದ್ರೆ ಈ ಜುವೆಲ್ ಪೈಲ್ ಮಾಡೋರು ಅದನ್ನು ಒಬ್ಬ ಅಂಬಾಸಿಡ್ರನ್ನ ಇಟ್ಕೊಂಡು, ಒಬ್ಬ ಮಾಡಲನ್ನು ಇಟ್ಕೊಂಡು ಮೂವ್ ಮಾಡ್ತಾರೆ. ಅದು ಹಿಂಗ ತಮನ್ನಾ ಭಾಟಿಯಾ ಅದರಲ್ಲಿ ನಮ್ಮ
ಸಚಿವರು ಡಿಫೈನ್ ಮಾಡ್ಕೊಂಡಿದ್ದಾರೆ. ಎಂ ಬಿ ಪಾಟೀಲು ಅಂದರೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ಗಳು ಒಂದು ಸ್ಟ್ರಾಟಜಿಯನ್ನು ಮಾಡಿ, ತಂತ್ರಗಾರಿಕೆಯನ್ನು ಮಾಡಿ, ನಮ್ಮ ಪ್ರಾಡಕ್ಟು ನಮ್ಮದು ಮುಕುಟ ಇದ್ದಂಗೆ, ಜ್ಯುವೆಲ್ ಇದ್ದಂಗೆ, ಅದು ಯಾವುದು ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟು, ಅದು ಕರ್ನಾಟಕದಲ್ಲಿ ಫೇಮಸ್ಸು, ಅದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟ್ ಬೇಕಾಗಿದೆ, ಅದಕ್ಕೆ ಇವರು ಹೊಂದಾಣಿಕೆ ಆಗ್ತಾರೆ ಅಂಥೇಳಿ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಅವ್ರಿಗೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇದೆ, ಜೊತೆಗೆ ಪ್ರಭಾವಶಾಲಿ ತಾರೆ ಅನ್ನೋ ಮಾತು ಕೂಡ ಇದೆ. ಅವರು ತಮನ್ನಾ ಭಾಟಿ ಅವರು ತುಂಬ ಪ್ರಭಾವಶಾಲಿ, ಜಗಮಗಿಸುವ ತಾರೆ ಅನ್ನುವ ಮಾತು ಕೂಡ ಇದೆ. ನಾನು ವ್ಯಕ್ತಿಗತವಾಗಿ ಯಾವುದೇ ಟೀಕೆಗಳಿಗೆ ಹೋಗೋದಿಲ್ಲ. ನಾನು ಕೇಳೋದಿಷ್ಟೇ, ಸರ್ಕಾರದ ಹಣ ಈ ಮಟ್ಟಕ್ಕೆ ಉದಾರವಾಗಿ ಕೊಡೋ ಅಗತ್ಯ ಇತ್ತ? ರಚಿತಾರಾಮ್ ಅವ್ರಿಗೆ ಕೊಡ್ಬೋದಿತ್ತು, ಗ್ಲಾಮರಲ್ಲೇನು ಕಮ್ಮಿ ಇದ್ದಾರಾ? ಅವ್ರಿಗೆ ಕೇಳಿದ್ರೆ ಏನು ಮಾಡ್ತಿರ್ಲಿಲ್ವಾ? ಬ್ರ್ಯಾಂಡ್ ಅಂಬಾಸಿಡರು, ಜನಪ್ರಿಯರಲ್ವಾ ಅವರು? ಮೈ ಮಾಟದ ಅದೇನೋ ಜಾಹೀರಾತು ಬರುತ್ತಲ್ವಾ, ಮೈ ಮಾಟದ ಏನು ತ್ವಚೆ ಪಚೆ ಅಂತೆಲ್ಲ ಬರುತ್ತಲ್ವಾ, ಆ ಥರ ಬೇಕಾ ನಿಮಗೆ ಮಾಡಲ್ಸು? ಏನು ಒಂದು ಸಂಸ್ಥೆ, ಒಂದು ಜನಪ್ರಿಯ ಸಂಸ್ಥೆ, ಒಂದು ಸರ್ಕಾರ ಯಾವ ಮಟ್ಟಕ್ಕೆ ಇಳಿಬಲ್ದು ಅಂತ ಹೇಳೋದಕ್ಕೆ ಈ ಸರ್ಕಾರದ ಆದೇಶ ಸಾಕ್ಷಿ. ತಮನ್ನಾ ಭಾಟಿ ಅವರಿಗೆ ನೇಮಕ ಮಾಡಿ ಸರ್ಕಾರ ಹೊರಡಿಸುವ ಆದೇಶ ಸಾಕ್ಷಿ. ಸಚಿವರು ಅದನ್ನು ಡಿಫೆಂಡ್ ಮಾಡಿದ್ದಾರೆ. ನಾವು ಅದನ್ನು ಕೇಳ್ಕೊಂಡು ಸುಮ್ಮನಿರ್ಬೇಕು. ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗತ್ತೆ? ಒಂದೊಂದು ಪೈಸಕ್ಕೂ ಕೂಡ ಖಜಾನೆನಲ್ಲಿ ದುಡ್ಡಿಲ್ಲ, ಅಡ್ಜಸ್ಟ್ ಮಾಡ್ತೀನಿ ಅಂತ ಚೀಫ್ ಮಿನಿಸ್ಟರ್ ಹೇಳ್ತಾರೆ. ಕಾಂಟ್ರಾಕ್ಟ್ರಿಗೆ ದುಡ್ಡಿಲ್ಲ ಅಂತಂತಾರೆ. ಅಲ್ಲಿ NOCಗೆ ಕೊಡಲ್ಲ. NOC ಯಾಕೆಂದ್ರೆ ಟ್ರೆಜರಿನಲ್ಲಿ ದುಡ್ಡಿಲ್ಲ, ಟ್ರೆಜರಿನಲ್ಲಿ ಅವೈಲಬಿಲಿಟಿ ನೋಡ್ಕೊಂಡು NOC ಕೊಡ್ತಾರೆ. ಇಂಥ ಪರಿಸ್ಥಿತಿನಲ್ಲಿ ಒಬ್ಬ ತಾರೆಗೆ 6 ಕೋಟಿ 20 ಲಕ್ಷ ಅನಾಮತ್ತಾಗಿ ಎತ್ತು ಕೊಟ್ಬಿಟ್ಟ ಅಂತಂದ್ರೆ ನೀವು ಅಂಬಾಸಿಡರ್ ಹೋಗು ಅಂತೇಳಿ, ಇದು ಯಾರು ಆನ್ಸರಬಲ್ ಇದಕ್ಕೆ? ಹೀಗಾಗಿ ಇನ್ನೂ ನಾವು ಯಾವ್ಯಾವ ಬೋರ್ಡಲ್ಲಿ ಯಾವ್ಯಾವ ತಾರೆಗಳನ್ನು ನೋಡಬೇಕಾಗಿ ಬರುತ್ತೋ, ಯಾವ ಮೈಮಾಟದ ತಾರೆಗಳನ್ನ ನಾವು ನೋಡಬೇಕಾಗಿ ಬರುತ್ತೋ, ಅನಿವಾರ್ಯವಾಗಿ ಈ ಶಬ್ದವನ್ನು ಈಗ ತಮನ್ನಾ ಭಾಟಿಯಾಗೆ ಮಾಡಲ್ಲಾಗಿ ನೀವು ಅದನ್ನು ಬಳಸ್ಬೇಕಾದ್ರೆ ಅದಲ್ದಲೇ ಇನ್ನೇನು ಕ್ರೈಟೀರಿಯಾ ನಿಮಗೆ? ಮೈಮಾಟ ಅಲ್ದಲೇ ಇನ್ನೇನು ಕ್ರೈಟೀರಿಯಾ? ಅವು ಡ್ಯಾನ್ಸ್ಗಳು, ಅವರೇನು ಮಹಾನ್ ಅಭಿನೇತ್ರಿನಾ, ಮಹಾನ್ ಕಲಾವಿದೆನಾ? ಅವ್ರ ಸಿನಿಮಾಗಳು ನೋಡಿ, ಅವ್ರ ಪಾತ್ರಗಳು ನೋಡಿ. ನಾನು ಅವಮಾನ ಮಾಡ್ತಿಲ್ಲ. ಅದು ನಿಮಗೆ ಬೇಕಾಗಿರೋದು. ನಿಮ್ಮ ಪ್ರಾಡಕ್ಟನ್ನ ಮೂವ್ ಮಾಡೋದಕ್ಕೆ ನಿಮಗೆ ಎಂಥವ್ರು ಬೇಕು? ನೀವು ಗೌರ್ಮೆಂಟ್ ರನ್ ಮಾಡೋರು. ನೀವು ಯಾರೋ ಪ್ರೈವೇಟ್ನವರು ಅವ್ರ ಕಂಪ್ನಿ ಮೂವ್ ಮಾಡೋಕ್ಕೆ ಯಾರೋ ಒಬ್ಬ ಆರ್ಟಿಸ್ಟನ್ನು ಕರ್ಕೊಂಡು ಅವ್ರು ಖರ್ಚು ಮಾಡ್ಕೊತಾರೆ ಅಂದರೆ ನಾನು ಕೇಳ್ತಿರ್ಲಿಲ್ಲ. ಸರ್ಕಾರದ ಹಣ, ಜನರ ಹಣ, ನೀವು ಯಾವುದಕ್ಕೆ ಖರ್ಚು ಮಾಡ್ತೀರಾ? ಹೀಗಾಗಿ ತುಂಬ ವಿಷಾದದಿಂದ ಈ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.